ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಬೇಜಾರು ಇವತ್ತು. ಇನ್ನೊಂಥರ ಗೊತ್ತಿಲ್ಲ, ಮೈಂಡ್ ಚೆನ್ನಾಗಿಲ್ಲ. ಸೊ ಆದರೂ ನಮ್ಮ ಕೆಲಸ, ನಮ್ಮ ಕರ್ತವ್ಯಗಳನ್ನ ಮಾಡಲೇಬೇಕಾಗತ್ತೆ. ಸೊ ಹಂಗಾಗಿ ಏನೇ ಮೈಂಡ್ ಚೆನ್ನಾಗಿಲ್ಲ ಅಂದರೂ ನಮ್ಮ ಕೆಲಸ, ನಮ್ಮ ಕರ್ತವ್ಯಗಳು, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ನಾವು ಫಾಲೋ ಮಾಡಲೇಬೇಕು, ಮುಗಿಸ್ಲೇಬೇಕು. ಸೊ ಇದು ಇವತ್ತಿನ ದಿವಸನೂ ಅದೇ ಥರನೇ. ಸ್ವಲ್ಪ ನನಗೂ ಹೊರಗಡೆ ಕೆಲಸ ಐತೆ, ರಜೆ ಹಾಕ್ಕೊಂಡಿದ್ದೀನಿ ಕೆಲಸಕ್ಕೆ, ಬ್ಯಾಕ್ ಟು ಬ್ಯಾಕ್ ಲೀವ್ ಆಗ್ತಾಯಿದೆ. ಸ್ವಲ್ಪ ಎಲ್ತು ಸರಿ ಇಲ್ಲ, ಒಂದು ಕಡೆ ಎಲ್ತು ಸರಿ ಇಲ್ಲ, ಇನ್ನೊಂದು ಕಡೆ ಸಣ್ಣ ಪುಟ್ಟ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಇದೇ ಥರನೇ ಆಗಿಬಿಟ್ಟೈತೆ. ಸೊ ಹೊರಗಡೆ ಹೋಗಬೇಕು. 10:10 ಬಸ್ಸಿಗೆ ಮತ್ತೆ ಹೋಗಬೇಕು. 10:30 ಬಸ್ಗೆ ಹೋಗ್ತೀನಿ, ಮತ್ತೆ ಹೋಗಬೇಕು. ಕೆಲಸಗಳು ನಡೀತಾ ಇದೆ. ಇವಾಗ ಸ್ವಲ್ಪ ಹೇರ್ ತುಂಬ ಹಾಳಾಗಿತ್ತು ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಅದಕ್ಕೆ ಜೆಲ್ಲಾದರೂ ಅಪ್ಲೈ ಮಾಡೋಣ ಹೇರ್ಗೆ ಅಂತ ಹೇಳಿ ಬಂದೆ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೆನ್ನೆದು ವ್ಲಾಗ್ ಅಪ್ಲೋಡ್ ಆಗಿದೆ. ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ, ಸಪೋರ್ಟ್ ಮಾಡೋ ಮನಸ್ಸಿದ್ರೆ ಹೋಗೊಂದ್ಸತಿ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಬೆಳಗ್ಗೆನೇ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ನಲ್ಲ, ನಾನೆಲ್ಲ ಏರ್ ಜೆಲ್ ಅಪ್ಲೈ ಮಾಡ್ಕೊಳೋಣ ಅನ್ನೋ ಅಷ್ಟೊತ್ತಲ್ಲಿ ಎಲ್ಲ ಹೆಚ್ಚಿಕೊಟ್ಟಿದ್ರು. ಹಾಗಾಗಿ ಬೇಗ ಬಂದು ಒಗ್ಗರಣೆ ಹಾಕೊಳಕ್ಕೆ ನನಗೂ ಈಸಿ ಆಯಿತು. ಇವತ್ತು ಕುಕ್ಕರಲ್ಲಿ ರೈಸ್ ಮಾಡ್ತಾಯಿಲ್ಲ, ಬಿಕಾಸ್ ಹೊಸಕ್ಕಿ ಅನಿಸುತ್ತೆ, ಸ್ವಲ್ಪ ಗಂಜಿ ಸುತ್ಕೊತಾ ಇತ್ತು. ಚಿತ್ರಾನ್ನಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ತಪ್ಪಲೆಲ್ಲೇ ಮಾಡ್ಕೊಂಬಿಡೋಣ ಅಂತೇಳಿ ಒಂದು ಕಡೆ ಗೊಜ್ಜು ಮಾಡ್ಕೊಂಡು ಇನ್ನೊಂದು ಕಡೆ ರೈಸ್ ಮಾಡ್ಕೊತಾ ಇದ್ದೆ. ಬೇಗ ಅಂತೂ ಕೆಲಸ ಮುಗಿತಾ ಇತ್ತು, ಯಾಕಂದರೆ ಅಪ್ಪ ಇದ್ರಲ್ಲ, ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಸೊ ಬೇಗ ಮಾಡ್ಕೊಳೋಣ ಅಂತೇಳಿ ಮಾಡಿಕೊಂಡೆ. ಈ ಕಡೆ ಎಲ್ಲ ಗೊಜ್ಜು ಮಾಡೋ ಅಷ್ಟೊತ್ತಲ್ಲಿ ನಾನು ಇಲ್ಲಿ ಅಪ್ಲೈ ಮಾಡ್ಕೊಳೋಣ ಏರ್ಗೆ. ತುಂಬಾ ಫ್ರಿಝಿ ಆಗಿಬಿಟ್ಟಿತ್ತು ಏರು, ಯಾಕಂದರೆ ನಾನು ಡ್ರೈವಿಂಗ್ ಬೇರೆ ಮಾಡ್ತೀನಲ್ವಾ, ಆ ಡಸ್ಟ್ಗೋ ಏನೋ ಗೊತ್ತಾಗ್ತಾ ಇಲ್ಲ, ತುಂಬಾ ಒಂಥರ ಏರೆಲ್ಲ ಮುಟ್ಟೋಕ್ಕಾಗ್ತಿರಲಿಲ್ಲ, ಮುರ ಅನ್ನೋ ಥರ ಆಗ್ತಾಯಿತ್ತು. ಸರಿ ಅಪ್ಲೈ ಮಾಡಿಕೊಂಡು ಬಂದೆ ಇಲ್ಲಿ ಗೊಜ್ಜು ಮಾಡ್ಕೊಳೋಣ ಅಂತೇಳಿ. ಬೇಗನೆ ಮಾಡ್ಕೊತಾ ಇದ್ದೀನಿ ನಾನು ಕೆಲಸಗಳ್ನ, ಯಾಕಂದರೆ ಕೆಲಸ ಬೇರೆ ಐತಲ್ವ. ಸೊ ಹಂಗಾಗಿ ನಾನು ಇಲ್ಲೊಂದು ಕಡೆ ಮಾಡ್ತಿದ್ದಂಗೆ ಪಾಪ ಅಮ್ಮನೂ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಎಲ್ಲ ಜೋಡಿಸ್ಕೊಡ್ತಾ ಇತ್ತು. ನಾನು ಅನ್ನ ಎಲ್ಲ ಬಸ್ಕೊಳ್ತಾ ಇದ್ದೆ. ತೋತಾಪುರಿದು ಮಾವಿನಕಾಯಿ ಗೊಜ್ಜು ಮಾತ್ರ ತುಂಬ ಚೆನ್ನಾಗಾಗಿತ್ತು ಹೇಳ್ಬೇಕಂದ್ರೆ. ಇವತ್ತು ರಜೆ ಬೇರೆ ಹಾಕ್ಕೊಂಡಿದ್ದೆ, ಹೇಳಿದ್ನಲ್ಲ, ಸ್ವಲ್ಪ ನನಗೂ ಕೆಲಸ ಇತ್ತು, ಬ್ಯಾಂಕೆಲ್ಲ ಕೆಲಸಗಳಿತ್ತು. 2 ದಿವಸದಿಂದ ಹೋಗ್ತಾಯಿದ್ದೀನಿ. ಸೊ ಆಗ್ತಾಯಿಲ್ಲ, ಹೋಗೋ ಕೆಲಸ ಆಗ್ತಾಯಿಲ್ಲ, ಅದೊಂದು ಬೇಜಾರು. ಆಗ್ತಾಯಿಲ್ವಲ್ಲ ಅಷ್ಟು ಕಷ್ಟಪಟ್ಟರು ಅನ್ನೋದೊಂದು ಮೈಂಡು. ನಾವು ಹೋದಾಗ ಏನಾದರೂ ಒಂದು ಅಡೆಚಡೆ. ಸೊ ಅವತ್ತು ಹಂಗೇನೆ, ನೆನ್ನೆನೂ ಹಂಗೆ ಆಗಿತ್ತಲ್ವ. ಸೊ ಇವತ್ತಾದರೂ ಹೋಗ್ಬಿಟ್ಟು ಬರೋಣ ಅನ್ನೋ ಒಂದು ಮನಸ್ಸಲ್ಲೇ ಹೋಗ್ತಾ ಇದ್ದೆ. ಹಂಗಾಗಿ ಬೇಗ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತೇಳಿ ಪೂಜೆ ಮಾಡೋಣ ಅಂದ್ಕೊಂಡ್ವಿ. ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಕಸ ಗುಡಿಸ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡಿದ್ದೆ ಅಷ್ಟೇನೆ. ಒರೆಸ್ಕೊಂಡು ನಾನು ಅಪ್ಪನಿಗೂ ಚಿನ್ಮಗೆ ಮಕ್ಳಿಗೆಲ್ಲರಿಗೂ ತಿಂಡಿ ಹಾಕ್ಕೊಟ್ಟೆ. ಕೂತ್ಕೊಂಡು ತಿಂತಾಯಿದ್ರು. ನಮ್ಮ ಗುಬ್ಬಿ ಚಿತ್ರಾನ್ನ ಬೇಕು ಅಂತ ಕೇಳಿ ಮಾಡಿಸ್ಕೊಳ್ತು. ಅದೇನೋ ಗೊತ್ತಿಲ್ಲ, ಒಂದೊಂದ್ಸತಿ ಚಿತ್ರಾನ್ನ ಕೇಳುತ್ತೆ ಅದು. ಸೊ ಹಂಗಾಗಿ ಅವನಿಗೂ ಮಾಡಿಕೊಟ್ಟೆ. ಅಷ್ಟು ಚಿನ್ಮಯ ತಿಂಡಿ ಸ್ನಾನ ಮಾಡ್ಲಿಕ್ಕೆ ಬಂದ, ಸ್ನಾನ ಮಾಡ್ಕೊಂಬಂದ. ನಾನು ಫ್ರೆಶ್ ಅಪ್ ಎಲ್ಲ ಆಗಿ ನಾನು ರೆಡಿ ಆಗ್ತಾಯಿದ್ದೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಬೇಗ ರೆಡಿ ಆಗೋಣ ಅಂತೇಳಿ ರೆಡಿಯಾಗಿದ್ದಾಯಿತು. ಏನಂದರೆ ಮನೆ ತಾವಿದ್ರೂ ನಮ್ಮ ಕೆಲಸ ನಾವು ಆರಾಮಾಗಿ ಮಾಡ್ಕೊಳ್ಲಿಕ್ಕಾಗಲ್ಲ. ಸೊ ಕೆಲಸಕ್ಕೆ ಲೀವ್ ಹಾಕ್ಕೊಂಡಿರೋ ಪರ್ಪಸ್ ತುಂಬ ಸ್ಟ್ರಾಂಗ್ ಆಗಿದ್ರೆ ಬೇಗ ಹೋಗ್ಬಿಡೋಣ, ಕೆಲಸ ಮುಗಿಸ್ಕೊಳ್ಳೋಣ ಅನ್ನೋ ಫೀಲಲ್ಲೇ ಇರ್ತೀವಿ. ಸೊ ನಾನು ಮಾತ್ರ ಹಂಗೇನೋ, ಬೇರೆಯವ್ರಂಗೋ ನನಗೆ ಗೊತ್ತಿಲ್ಲ. ಸೊ ನಾನು ಅದೇ ಮೈಂಡಲ್ಲೇ ಇರ್ತೀನಿ. ತುಂಬಾ ಸ್ವೆಟ್ ಆಗ್ತಾಯಿತ್ತು ಹೇಳ್ಬೇಕಂದ್ರೆ, ನಂಗೆ ಆಗಲೇ ಇಲ್ಲ. ಸೊ ಬೇಗ ರೆಡಿ ಆಗೋಣ ಅಂತೇಳಿ ಹಾಕ್ಕೊತಾ ಇದ್ದೆ. ತಲೆ ಬೇರೆ ಒದ್ದೆ ಇತ್ತಲ್ವ. ಸೊ ಹಂಗೆ ಒಂದು ಕ್ಲಿಪ್ ಹಾಕ್ಕೊಂಡು ಅಮ್ಮನ ತಿಂಡಿಗೆಲ್ಲ ಕಲಿಸ್ಬಿಟ್ಟು ಈಚೆ ತಂದಿಟ್ಟಿತ್ತು ಹಾಲಲ್ಲಿ. ನಾನು ಕೂತ್ಕೊಂಡು ತಿಂಡಿ ತಿಂದೆ. ಅಪ್ಪ ನೈಟ್ ಶಿಫ್ಟ್ ಬೇರೆ ಮುಗಿಸ್ಕೊಂಬಂದಿದ್ದಕ್ಕೆ ಪಾಪ ನಿದ್ದೆ ಅವರಿಗೆ. ಈ ಮಕ್ಕಳು ಕಚಪಿಚ ಸೌಂಡ್ ಬೇರೆ. ಮತ್ತು ಇವತ್ತು ಸೆಕೆಂಡ್ ಶಿಫ್ಟ್ ಬೇರೆ ಇತ್ತು. ಮಲ್ಕೊಳ್ತೀನಿ ನಾನು ಅಂತಂದರು. ಅವ್ರು ನಾಷ್ಟ ಮಾಡಿ ಮಲ್ಕೊಬಿಟ್ರು, ಅವ್ರು ಎದ್ದೊಳ್ಳಿಲ್ಲ. ಸರಿ ಅಂದ್ಬಿಟ್ಟು ಮಕ್ಕಳು ತಿಂಡಿ ತಿಂದು
ನನಗೆ ಟೈಮ್ ಆಗಿಬಿಟ್ಟಿತ್ತು ಹೇಳ್ಬೇಕಂದ್ರೆ. ಅದ್ರಲ್ಲಿ ನಮ್ಮ ಗುಬ್ಬಿನೂ ಹಿಂದೆ ಬಿದ್ದ ನಾನು ಬರ್ತೀನಿ ಅಂತೇಳಿ ಅವನನ್ನು ಕರ್ಕೊಂಡು ಚಿನ್ಮಯ್ಯನ ಮನೇಲೇ ಬಿಟ್ಬಿಟ್ಟು ನಾನು ಅಮ್ಮ ಗುಬ್ಬಿ 3 ಜನ ಹೋಗಿದ್ವಿ. ಸೊ ಇವತ್ತು ಹೋಗಿದ್ದ ಕೆಲಸನೂ ಪಕ್ಕಾ ಫ್ಲಾಪು, ಹೋಗಿದ್ದ ಕೆಲಸ ಆಗಲಿಲ್ಲ. ಸೊ ಅದೇ ಬೇಜಾರಲ್ಲಿದ್ದು. ನಮಿತಾ ಇಲ್ಲ ಅಂದಿದ್ರೆ ಸ್ವಲ್ಪ ಇನ್ನೂ ಬೇಜಾರಾಗ್ತಿತ್ತು. ಅವನು ಇದ್ನಲ್ವಾ, ಹ್ಯಾಪಿ ಮೂಮೆಂಟು, ಖುಷಿಯಾಗಿ ಬಂದು ಹೇಳ್ಬೇಕಂದ್ರೆ. ಏನು ಮಾಡೋಕ್ಕಾಗಲ್ಲ, ಟೈಮ್ ಹಂಗಿರುತ್ತೆ. ಸೊ ಇಲ್ಲಿ ಬಂದೆ. ಇಲ್ಲಿ ನಮ್ಮ ದೊಡ್ಡಮ್ಮವರು ಜ್ಯೂಸ್ ಅಂಗಡಿ ಇಕ್ಕವ್ರೆ, ಕಬ್ಬಿನ ಜ್ಯೂಸ್ ಅಂಗಡಿ. ಅಲ್ಲಿಗೆ ಬಂದ್ವಿ. ಅಮ್ಮನೂ ಬಂತು, ಬಾ ಮಾತಾಡಿಸ್ಕೊಬರೋಣ ಅಂತೇಳಿ ಇಲ್ಲೇ ಶಿವಗಂಗೆಯಲ್ಲಿ ಬಂದ್ವಿ ನಾನು ಅಮ್ಮ ಗುಬ್ಬಿ 3 ಜನನೂ. ನಮ್ಮ ಗುಬ್ಬಿ ಫಸ್ಟ್ ಟೈಮ್ ಅನಿಸುತ್ತೆ ಇಲ್ಲಿಗೆ ಬರ್ತಾ ಇರೋದು, ಗೊತ್ತಿಲ್ಲ. ಹುಡುಕ್ತಾ ಇದ್ದ ಯಾವುದಮ್ಮ ಅಂಗಡಿ ಅಂತೇಳಿ. ಹೋದ್ವಿ. ಅಮ್ಮನೂ ಮ್ಯಾಟ್ ಹಾಕ್ಲಿಕ್ಕೆ, ದೊಡ್ಡಮ್ಮ ಮ್ಯಾಟ್ ಹಾಕ್ತಿತ್ತಂತೆ. ಅವ್ರಿಗೆ ಇವಾಗ ಸ್ವಲ್ಪ ಅವೆಲ್ಲ ಕಲಿಬೇಕು ಅನ್ನೋ ಒಂದು ಮನಸ್ಸು, ಏನೇನೋ ನೋಡಿಕೊಂಡು ಹಾಕಕ್ಕೆ ಹೋಗುತ್ತೆ. ಸೊ ಬರ್ತಾ ಇರಲಿಲ್ಲ. ಅದಕ್ಕೆ 2-3 ಸತಿ ಎಲ್ಲ ಹಾಕಿ ತೆಗ್ದು ಎಲ್ಲ ಇಟ್ಟಿತ್ತಂತೆ. ಏನೋ ಒಂಥರ ಚೆನ್ನಾಗಾಗಿಲ್ಲ ಅಂತಿತ್ತು. ಸೊ ಅಮ್ಮ ನಾಳೆಗೆ ನಾನು ಬರ್ತೀನಿ, ಹಾಕ್ಕೊಡ್ತೀನಿ, ತಗೊಂಡು ಬಾ ಅಂತ ಹೇಳಿತ್ತು. ತಂದಿಟ್ಟಿತ್ತು ಪಾಪ. ಅದನ್ನು ಹೇಳ್ಕೊಡ್ತಾಯಿದ್ದು. ನಮ್ಮ ದೊಡ್ಡಮ್ಮನೂ ಬ್ಯುಸಿ, ಇವತ್ತು ದೊಡ್ಡಪ್ಪ ಇರಲಿಲ್ಲ. ಸೊ ಹಂಗಾಗಿ ಅಲ್ಲಿ ಜ್ಯೂಸೂ ಆಗ್ತೈತೆ, ಇಲ್ಲಿ ಇದನ್ನು ಹೇಳಿಸ್ಕೊತಾ ಇತ್ತು ಇವರಿಬ್ಬರು. ನಮ್ಮ ಗುಬ್ಬಿದೇ ಒಂದು ಸೀರೆ, ಬಿಸ್ಕೆಟು ಚಾಕ್ಲೇಟ್ ನೋಡ್ಬಿಟ್ಟು ನಮ್ಮ ಗುಬ್ಬಿಗೆ ಅದೊಂದು ಸೀರೆ. ಅವ್ರನ್ನ ಮಾತಾಡಿಸ್ಕೊಂಡು ಇಲ್ಲಿ ಹೇಳಿಸ್ಕೊತಾ ಇತ್ತು. ನಮ್ಮಮ್ಮ ಹಾಕುತ್ತೆ, ಮ್ಯಾಟೆಲ್ಲ ಹಾಕುತ್ತೆ. ದೊಡ್ಡಮ್ಮ ಇವಾಗ ಕಲ್ತ್ಕೊತಾ ಇರೋದು. ಯಾಕಂದರೆ ಅವ್ರ ಪ್ರೊಫೆಷ್ನಲ್ಲೇ ಬೇರೆ. ಇವಾಗ ಸ್ವಲ್ಪ ಫ್ರೀ ಆಗಿದೆ, ಮನೆ ಇರೋದ್ರಿಂದ ಇವೆಲ್ಲ ಕಲ್ತ್ಕೊಳೋ ಒಂದು ಮನಸ್ಸು ಅವ್ರಿಗೆ ಇವಾಗ. ಸೊ ಅಮ್ಮ ಹಂಗಲ್ಲ, ನಮ್ಮಮ್ಮ ಹಳ್ಳಿಲೇ ಇದ್ದಿದ್ದಲ್ವ. ಸೊ ಇವೆಲ್ಲ ನಮ್ಮ ಮನೆಗೆ ಏನು ಮ್ಯಾಟ್ ಬೇಕು ನಮ್ಮಮ್ಮನೇ ಹಾಕ್ಕೊಳುತ್ತೆ. ಹಂಗಾಗಿ ಸೀರೆ ಎಲ್ಲ ಮಡಗ್ಬಿಟ್ಟಿತ್ತು ನಮ್ಮ ದೊಡ್ಡಮ್ಮ ಪಾಪ, ಹಾಕಕ್ಕೆ ಬರ್ದಲ್ಲೇ. ಅಮ್ಮನೂ ಸ್ವಲ್ಪ ಹಾಕ್ಕೊಡ್ತೀನಿ ಅಂತಿತ್ತು. ನೋಡ್ತಾ ಇರ್ಬೋದು, ಅಲ್ಲೂ ಹೇಳಿಸ್ಕೊತಾಯ್ತು, ಇಲ್ಲೂ ಜ್ಯೂಸ್ ಮಾಡ್ತೈತೆ. ನಮ್ಮ ಮನೆಯಲ್ಲಿ ಶ್ರಮಜೀವಿಗಳು ತುಂಬ ಜನ ಅವರು ಹೇಳ್ಬೇಕಂದ್ರೆ. ಅದರಲ್ಲಿ ಇವರು ಒಬ್ಬರು. ಅದನ್ನು ನಮ್ಮ ಗುಬ್ಬಿ ಒಂಚೂರು ಜ್ಯೂಸ್ ಇಟ್ಕೊಂಡು ಕುಡಿತಾ ಇತ್ತು. ಅವನು ಕುಡಿಯೋಕ್ಕೆ ಇಷ್ಟ ಇಲ್ಲ, ಅವನಿಗೆ ಸುಮ್ಮನೆ ಅಷ್ಟೇ ಅವನು ಕುಡಿತಾ ಇದ್ದಿದ್ದು. ಅವನು ಸ್ವಲ್ಪ ಕುಡಿದು ಮುದ್ದು ಮಾಡಿ ಕುಂತಿದ್ದು. ಅಲ್ಲೇ ಸುಮಾರು ಹೊತ್ತು ಕುಂತ್ಕೊಂಡು 1 ಅವರ್ ಕುಂತಿದ್ದೆ ಅನಿಸುತ್ತೆ ನಾನು. ತಣ್ಣಗಿತ್ತು. ಸೊ ಹಂಗಾಗಿ ಕುತ್ಕೊಂಡು ದೊಡ್ಡಮ್ಮ ಇನ್ನೊಂದು ರೌಂಡ್ ಎಲ್ರಿಗೂ ಜ್ಯೂಸ್ ಕೊಡ್ತಾಯಿತ್ತು, ಕುಡೀರಿ ಅಂದ್ಬಿಟ್ಟು. ಇದು ಫಸ್ಟ್ ಟೈಮ್ ಹೋಗಿರೋದಕ್ಕೆ ಚಿಕ್ಕದಕ್ಕೆ ಮುದ್ದಾಗಿ ಮಾತಾಡೋದಕ್ಕೆ ಅವ್ರಿಗೂ ಒಂಥರ ಕೇಳೋಕ್ಕೆ ಚಂದ. ಕೇಳ್ಕೊಂಡು ಅವ್ನ ಮಾತನ್ನೇ ಕೇಳಿಸ್ಕೊತಾ ಇದ್ರು. ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ಬಸ್ ಸಿಕ್ತು, 12:15 ಬಂದು ಒಂದು ರೌಂಡ್ ಮಲಗಿಸ್ಬಿಟ್ಟೆ ಮಕ್ಕಳನ್ನೆಲ್ಲನೂ. ಬಂದರೆ ಇಲ್ಲಿ ಬಿಸಿಲೈತೆ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟೆ. ಅವ್ರು ಅಲ್ಲಿ ಮಲಿಕೊಂಡಿದ್ದ ತಕ್ಷಣ ಎಬ್ಬಿಸ್ಬಿಟ್ಟು ಟೀ ಮಾಡ್ಕೊಳೋಣ ಅಂತೇಳಿ ಟೀ ಮಾಡ್ಕೊಂಡು ಕುಡಿತಾಯಿದ್ದೆ. ಅಷ್ಟೊತ್ತಿಗೆ ಚಿನ್ಮಯ್ಯನ ಮುಖ ತೊಳ್ಕೊಂಡು ಬಂದ. ಸಂಜೆ ಆಗಿದ ತಕ್ಷಣ ಅವ್ನ ಕೆಲಸ ಅವ್ನು ಮಾಡ್ಕೊಳ್ತಾನೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಪಾಪ ಅವನು ಬ್ಯುಸಿಯಾಗಿ ಹೋಗ್ತಾನೆ, ಟ್ಯೂಷನ್ನು ಅದು ಇದು ಅಂತ. ಟ್ಯೂಷನ್ ಇಲ್ಲ ಅಲ್ಲ, ಸ್ವಲ್ಪ ಮಾರ್ನಿಂಗು ಲೇಟಾಗಿ ಎದ್ದೇಳ್ತಾನೆ. ಸ್ಕೂಲ್ ಇಲ್ಲ, ಟ್ಯೂಷನ್ ಇಲ್ಲ, ಹಾಗಾಗಿ ಫ್ರೀಯಾಗಿರ್ತಾನೆ. ಸ್ಕೂಲ್ ಸ್ಟಾರ್ಟ್ ಆದರೆ ಸ್ವಲ್ಪ ಕಷ್ಟ. ಇವ್ನು ನನ್ನ ಚಿಕ್ಕ ಮಗ ಹರಟೆ ಹೊಡಿತಾ ಇದ್ದ, ಏನೋ ಕಣಿ ಹೇಳ್ತಾ ಇದ್ದ. ನಿನ್ನ ಮನೆ ಕೆಲಸ ಎಲ್ಲ ಆಯಿತು, ಸಂಜೆನೇ ಎಲ್ಲ ಕೆಲಸ ಮುಗಿಸಿದ್ದೆ. ಸೊ ಹಂಗಾಗಿ ಬಟ್ಟೆ ಒಗ್ದಿದ್ನಲ್ವ, ನಮ್ಮ ಮನೇಲಿ ಬಟ್ಟೆ ಒಗೆಯೋದೊಂಥರ ಆದರೆ ಮಡ್ಚಿಕ್ಕೋದೊಂಥರ. ಸೊ ಎಲ್ಲ ಬಟ್ಟೆ ಮಡ್ಚ್ಕೊಂಡು ಕುಂತಿದ್ದೆ. ಸುಮಾರು ಬಟ್ಟೆ ಇತ್ತು ಮಡ್ಚೋದು ಹೇಳ್ಬೇಕಂದ್ರೆ. ಎಲ್ಲನೂ ಮಡ್ಚ್ಕೊಂಡು ಕುಂತಿದ್ದೆ. ಚಿನ್ಮಯಿ ಮಡ್ಚ್ತೀನಿ ಅಂತ ಹೇಳಿದ್ದ. ಸೊ ಅವ್ನು ಮಡ್ಚಿರ್ಲಿಲ್ಲ. ಅಮ್ಮನೂ ಮಡ್ಚ್ತೀನಿ ಅಂತ ಹೇಳ್ತು, ಅಮ್ಮನೂ ಮಡ್ಚಿರ್ಲಿಲ್ಲ. ಸೊ ಇದು ನಾನೇ ಮಡ್ಚಬೇಕು ಅನ್ನೋದು ಗೊತ್ತಾಯಿತು. ಸೊ ಹಂಗಾಗಿ ಮಡ್ಚ್ಕೊಂಡು ಕುತ್ಕೊಂಡು ಮಡ್ಚೋದೊಂಥರ ಆದರೆ ಎತ್ತಿಕ್ಬೇಕು, ಅದೊಂದು ಹಿಂಸೆ. ಎಲ್ಲನೂ ಆ ಪ್ಲೇಸಿಗೆ ಇಟ್ಬಿಟ್ರೆ ಸ್ವಲ್ಪ ಆರಾಮು ನಮಗೂ ಅಲ್ವಾ. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಒಂದೊಂದು ಸತಿ ಎಲ್ಲ ಕೆಲಸ ಮಾಡ್ಕೊಂಬಿಡ್ತೀನಿ, ಒಂದೊಂದು ಸತಿ ಮಾಡ್ಕೊಳಕ್ಕೆ ಹೋಗಲ್ಲ. ಇವಾಗ ಬಿಡು ಹೊತ್ತಾಗಿಂತ ಲೇಸಿ ಆಗಿಬಿಡ್ತೀನಿ ಅನಿಸುತ್ತೆ ಸಮ್ಟೈಮ್ಸು. ಸೊ ಇವತ್ತು ಲೇಸಿನೇ ಹೇಳ್ಬೇಕಂದ್ರೆ, ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡೆ ಅಷ್ಟೇನೆ. ಸಾಂಬಾರಿತ್ತು, ತರಕಾರಿ ಸಾಂಬಾರಿತ್ತಲ್ವ. ಸೊ ಇನ್ನೇನು ಮುದ್ದೆ ಒಂದೇ ಮಾಡ್ಕೊಳೋದು ಅಂತೇಳಿ ನಾನು ಅದು ಕೆಲಸ ಮಾಡಿಕೊಂಡೆ. ಇಲ್ಲಿ ಎಷ್ಟೊತ್ತು ಮುದ್ದೆ ಮಾಡೋಕ್ಕೆ ಅಲ್ವಾ, ಬೇಗನೆ ಮಾಡ್ಕೊಂಬಿಡ್ಬೋದು ಮುದ್ದೆನ. ಮೊಸರು ಬೇರೆ ಹಂಗೆ ಇಟ್ಟಿದ್ದೆ, ಎಪ್ಪಾಕಿದ್ದೆ, ಅದು ಇತ್ತು. ಮಜ್ಜಿಗೆ ಮಾಡು ಅಂತ ಹೇಳ್ತಾಯಿತ್ತು. ಸೊ ನಾನು ಮೊಸರು ಜಾಸ್ತಿ ಇತ್ತಲ್ವ, ಮಜ್ಜಿಗೆ ಮಾಡಿಬಿಟ್ಬಿಟ್ರೆ ಕುಡ್ಕೊತಾರೆ ಅಂತ ಹೇಳಿ. ನಮ್ಮನೇಲಿ ಮಜ್ಜಿಗೆ ನಾವು ಚೆನ್ನಾಗಿ ಕುಡಿತೀವಿ ಹೇಳ್ಬೇಕಂದ್ರೆ.
ಯಾಂಥ ಟೈಮಲ್ಲೂ ನಮಗೆ ಮಜ್ಜಿಗೆ ಇರಲೇಬೇಕು ನೈಟ್ ಊಟಕ್ಕೆ ಮಾತ್ರ. ಸೊ ಹಂಗಾಗಿ ಮಜ್ಜಿಗೆ ಮಾಡಿಬಿಡೋಣ ಅಂತೇಳಿ ಮಜ್ಜಿಗೆ ಮಾಡಿಡೋಣ ಅಂತೇಳಿ ಮಾಡಿಟ್ಕೊಂಬಿಟ್ಟೆ. ಮಜ್ಜಿಗೆ ಮಾಡಿ ರೈಸ್ ಎಲ್ಲ ಮಾಡ್ಕೊಂಡು ಅಷ್ಟರಲ್ಲಿ ಮುದ್ದೆನೂ ಆಯಿತು. ಮುದ್ದೆನೂ ತೊಳಸ್ಕೊಂಡು ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಬಂದೆ. ಊಟ ಮಾಡ್ತಾಯಿದ್ರು ಅವರು. ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಬಂದೆ. ಅಡುಗೆ ಎಲ್ಲ ಆಗಿತ್ತಲ್ವ, ಅಡುಗೆ ಕೆಲಸ ಆದಮೇಲೆ ಒಂದು ರೌಂಡ್ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ರೆ ಆಲ್ಮೋಸ್ಟ್ ಕೆಲಸ ಮುಗ್ದಂಗೆ. ನಾನು ಈ ಶೆಲ್ಫ್ನ ಒರೆಸೇ ಇರಲಿಲ್ಲ, ಅಂದರೆ ನಾರ್ಮಲ್ ಒರೆಸ್ಕೊತಾ ಇದ್ದೆ, ಸೋಪೆಲ್ಲ ಹಾಕಿ ತೊಳೆದಿರಲಿಲ್ಲ. ಸೊ ನನಗೆ ಅದು 3 ದಿನಕ್ಕೊಂದ್ಸತಿ ಆ ಶೆಲ್ಫು ಆ ಟೈಲ್ಸ್ ಎಲ್ಲ ನಾನು ತೊಳ್ಕೊಂಬಿಡ್ಬೇಕು. ಒರೆಸ್ತೀವಿ ಡೈಲಿ, ಸೊ ನಾನು ತೊಳಿಬೇಕು ಕ್ಲೀನಾಗಿ ಸೋಪ್ ಹಾಕ್ಬಿಟ್ಟು ನಾರಲ್ಲಿ ತೊಳಿಬೇಕು ನಾನು. ಸೊ ಅದು ತೊಳೆದಿರಲಿಲ್ಲ, ಹಂಗಾಗಿ ಅದನ್ನು ತೊಳ್ಕೊಂಬಿಡೋಣ ಫ್ರೀ ಆಗಿದ್ನಲ್ಲ ಅಂತೇಳಿ. ಸ್ವಲ್ಪ ಜಾಸ್ತಿ ಬೇಜಾರಾದಾಗ ಇಂಥ ಕ್ಲೀನಿಂಗ್ ಕೆಲಸಗಳು ಮಾಡ್ಕೊಂಬಿಡ್ತೀನಿ ನಾನು. ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೆ. ಇಲ್ಲಿ ಶೆಲ್ಫು ವೈಟ್ ಹಾಕ್ಸಿರ್ತೀವಲ್ವ, ಸೊ ಗಲೀಜು ಎದ್ದು ಕಾಣುತ್ತೆ ಅಂತಲೂ ಕ್ಲೀನ್ ಮಾಡ್ಕೊಳೋದುಂಟು ಅಲ್ವಾ. ಸೊ ಹಂಗಾಗಿ ವೈಟೇ ಬೆಸ್ಟು ಅಂತ ಅನಿಸುತ್ತೆ ನನಗೆ. ಇದೆಲ್ಲ ಒರೆಸ್ಕೊಂಡ್ರೆ ಹೊರಟೋಗ್ಬಿಡುತ್ತೆ. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಒಂದು ಕಡೆ ಕ್ಲೀನಿಂದ ಆಯಿತು. ಪಾತ್ರೆ ಎಲ್ಲ ತೊಳೆಯೋವಲ್ಲ ಹಾಕಿದ್ನಲ್ಲ, ನಾನು ಆದಷ್ಟು ಬತ್ತಲಲ್ಲಿ ತೊಳ್ಕೊಂಬಿಡ್ತೀನಿ. ಇವತ್ತಿಲ್ಲೇ ಶಿಂಕಲ್ಲಿ ತೊಳ್ಕೊಳೋಣ ಅಂತೇಳಿ ಎಲ್ಲ ಇಲ್ಲೇ ತೊಳ್ಕೊಂಡೆ. ಯಾಕಂದರೆ ಅಮ್ಮಂಗೆ ಹುಷಾರಿಲ್ಲ ಇವತ್ತು, ಕೆಮ್ಮು ಬೇರೆ ಆಗಿತ್ತು. ಹಾಸ್ಪಿಟ್ಲಿಗೆ ಹೋಗೋಣ ಬಾರಮ್ಮ ಅಂದಿದ್ದಕ್ಕೆ ಬಂದಿಲ್ಲ. ಶಿವಂಗೆಲೆ ಹೋಗೋಣ ಬಾನಿಕ್ಕೆ ಏನಿಲ್ಲ ಬಾ ಹುಷಾರಾಗಿದ್ದೀನಿ ಅಂತ. ಇಲ್ಲಿ ಬಂದಮೇಲೆ ಮೈಯು ಬಿಸಿ ಆಗೋಯ್ತು. ನೈಟ್ ಆಯ್ತಾ ಇಲ್ಲಿ ಯಾವುದೋ ಹಾಸ್ಪಿಟ್ಲು ಹತ್ರ ಇಲ್ಲ, ಟ್ಯಾಬ್ಲೆಟ್ ಕೊಟ್ಟಿದ್ದೆ. ಸೊ ನನಗೂ ಗೊತ್ತಿತ್ತು ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು ಇವತ್ತು ಅಂತ ಹೇಳಿ. ಸರಿ ಆಯಿತು ಅಂದ್ಬಿಟ್ಟು ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಬೇಗ ಕೆಲಸಗಳು ಮಾಡ್ಕೊತಾ ಇದ್ದೀನಿ. ನಾವು ಕೈ ಬೇಗ ಆಡಿಸ್ಕೊಂಡ್ರೆ ಬೇಗ ಕೆಲಸಗಳು ಆಗ್ತವೆ. ಸೊ ಹಂಗಾಗಿ ಬೇಗ ಮಾಡಿಕೊಂಡೆ. ಪಾತ್ರೆ ತುಂಬಾ ಇತ್ತು ಹೇಳ್ಬೇಕಂದ್ರೆ. ಬೆಳಗ್ಗೆ ತೊಳೆದಿದ್ದು, ಸಂಜೆ ನಾನು ಪಾತ್ರೆನೇ ತೊಳೆದಿಲ್ಲ. ಸೊ ಹಂಗಾಗಿ ಮನೆ ತೆಗೆದ್ರೆ ಒಂದು 4ರಿಂದ 5 ಸತಿ ಅಂತೂ ಟೀ ಮಾಡ್ತೀನಿ ಹೇಳ್ಬೇಕು ಅಂದರೆ. ನಾನು ಟೀ ಪ್ರಿಯ ಆಗಿಬಿಟ್ಟಿದ್ದೀನಿ ನಡುವೆ. ಸೊ ಹಂಗಾಗಿ ಅವೆಲ್ಲ ತೊಳೆದು ನನಗಂತೂ ಸಾಕಾಗೋಯ್ತು. ಬೆಳಗ್ಗೆ ಗೊಜ್ಜು ಮಾಡಿದ ಪಾತ್ರೆ ಇನ್ನೂ ಹಂಗೆ ಇತ್ತು. ಸೊ ನೀವೇ ಅರ್ಥ ಮಾಡ್ಕೋಬೇಕು ಬೆಳಗ್ಗೆಯಿಂದ ಪಾತ್ರೆ ತೊಳೆದಿಲ್ಲ ಅಂತೇಳಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಆ ಶೆಲ್ಫೆಲ್ಲ ಶಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಊಟ ಮಾಡಿಕೊಂಡೆ. ಬೆಳಗಿಂದ ಫೋನ್ ನೋಡಿರಲಿಲ್ಲ, ಇವಾಗ ಯಾಕೆ ಫೋನ್ ನೋಡಬೇಕು ಅಂತ ಅನ್ನಿಸ್ತು. ಐನೋ ಫೋನು ಊಟ ಮಾಡಿಕೊಂಡು ಫೋನ್ ನೋಡಬಾರ್ದು ಅಂತ. ಸೊ ಸಮ್ಟೈಮ್ಸ್ ಅಷ್ಟೇ. ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದಾಗಿತ್ತಲ್ಲ, ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಬಿಟ್ಟೆ. ಆಗಿನ ಕೆಲಸ ಅವಾಗ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ಬೇಗ ಮುಗಿಯುತ್ತೆ ಅನ್ನೋ ಒಂದು ರೀಸನ್ ಅಷ್ಟೇ. ನೆಕ್ಸ್ಟ್ ಡೇ ಸ್ವಲ್ಪ ಒಂದು ಕೆಲಸ ಕಮ್ಮಿ ಆಗುತ್ತೆ ಅನ್ನೋ ಥರ ಎಲ್ಲ ಜೋಡಿಸ್ಕೊಂಬಿಟ್ಟೆ. ಎಲ್ಲ ಕ್ಲೀನಾಗಿ ತೊಳ್ಕೊಬಿಟ್ಟಿದ್ದೆ. ಸ್ಪೂನ್ ಸ್ಟ್ಯಾಂಡ್ ಎಲ್ಲ ಐತಲ್ಲ, ನೈಫ್ ಸ್ಟ್ಯಾಂಡು, ಸ್ಪೂನ್ ಸ್ಟ್ಯಾಂಡ್ ಎಲ್ಲನೂ ತೊಳೆಯೋಕೆ ಹಾಕ್ಬಿಟ್ಟಿದ್ದೆ. ಎಲ್ಲನೂ ತೊಳೆದು ಕ್ಲೀನಾಗಿ ಎತ್ತಿಟ್ಕೊಂಬಿಟ್ಟೆ. ಆ ಸ್ಪೂನ್ ಸ್ಟ್ಯಾಂಡೆಲ್ಲ ನಾನು ಯಾವಾಗಲೂ ತೊಳೆಯೋಕೆ ಹೋಗಲ್ಲ, ವೀಕ್ಲಿ ಒನ್ಸ್ ಅಷ್ಟೇ ತೊಳೆಯೋದು. ಸೊ ಹಂಗಾಗಿ ಅದೆಲ್ಲ ತೊಳ್ಕೊಂಬಿಟ್ಟೆ. ಇನ್ನು ನನ್ನ ಮಗನ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ 3 ದಿನಕ್ಕೊಂದ್ಸತಿ ಅದನ್ನು ತೊಳಿಲೇಬೇಕಾಗುತ್ತೆ. ಅವನು ಸ್ಪೂನ್ ಜಾಸ್ತಿ ಯೂಸ್ ಮಾಡ್ತೀವಲ್ವ. ಸೊ ಹಂಗಾಗಿ ಅಷ್ಟು ನನಗೆ ಡಸ್ಟ್ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ. ಹಂಗಾಗಿ ಅದನ್ನು ಅವಾಗವಾಗ ತೊಳ್ಕೊತಾ ಇರ್ತೀನಿ. ಸ್ಕೂಲ್ ಇಲ್ಲ ಅಲ್ಲ, ಸ್ಕೂಲ್ ಇಲ್ಲ ಅಂದರೆ ನಮ್ಮ ಮನೆ ಸ್ಪೂನಲ್ಲಿ ಯಾರೂ ಊಟನೇ ಮಾಡಲ್ಲ, ತಿಂಡಿನೂ ತಿನ್ನಲ್ಲ, ಊಟನೂ ಮಾಡಲ್ಲ. ಸ್ಕೂಲ್ ಇದ್ದರೆ ಮಾತ್ರ ಬೇಕೇ ಬೇಕು ಸ್ಪೂನ್ಗಳು. ಸ್ಕೂಲಿಗೆ ತಗೊಂಡೋಗ್ತಾನೆ, ಮನೇಲಿ ಟಿಫನ್ ಮಾಡ್ತಾನೆ. ಸೊ ಹಂಗಾಗಿ ಮನೆಯ ಕೆಲಸ ಎಲ್ಲ ಮುಗಿಸಿ ಮಲ್ಕೊಂಡಿದ್ದಾಯಿತು.